ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು GPSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವರಿಗಾಗಿ GPSTR 2017 ಸಾಮಾನ್ಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ 1 ಅದರಲ್ಲಿ ಬರುವಂತಹ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಮೊದಲ 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ 2017 GPSTR ಪರೀಕ್ಷೆಯಲ್ಲಿ ಮೊದಲನೆಯ ಪ್ರಶ್ನೆ ಅಂದರೆ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಅದರಲ್ಲಿ ಬಂದಂತಹ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆ ಕರೆಯುವರು ಅಂತಿದೆ. ಅಂದರೆ ನಾವು ಓದಬೇಕಾದಾಗ ಅದಕ್ಕೆ ಅರ್ಥ ತಪ್ಪದೇ ಇರೋ ರೀತಿಯಲ್ಲಿ, ಜೊತೆಗೆ ಯಾವುದೇ ಒಂದು ಲೋಪ ದೋಷ ಆಗದೆ ಇರೋ ರೀತಿಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಾವು ನಿಲ್ಲಿಸಿ ಓದುತ್ತೀವಲ್ವ, ಅದನ್ನು ಏನಂತ ಕರಿತೀವಿ? ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಅದು ಯತಿ ಅಂತ ಹೇಳ್ತೀವಿ. ಆಪ್ಷನ್ ಡಿ ಅನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 1ನೇ ಪ್ರಶ್ನೆಗೆ. ಇನ್ನು ಪಕ್ಕದಲ್ಲಿರುವಂತಹ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಹೊಟ್ಟೆ ಕಟ್ಟು ಈ ಒಂದು ಪಡೆನುಡಿಯ ಗೂಢಾರ್ಥ. ಅಂದರೆ ಕೊಟ್ಟಿರುವಂತಹ ಪದದ ಅರ್ಥವನ್ನು ನಾವು ನೋಡ್ತಾ ಹೋದಾಗ ಅದಕ್ಕೆ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಅರ್ಥ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೂಢಾರ್ಥವನ್ನು ಹೊಂದಿದೆ. ಏನಿದು ಹೊಟ್ಟೆ ಕಟ್ಟು ಅಂತ ಹೇಳಿದ್ರೆ, ಮಿತವಾಗಿ ವ್ಯಯ ಮಾಡು ಅಂತೇಳಿ. ನಾವು ಖರ್ಚು ಮಾಡುವ ಹಣ ಆಗಲಿ, ಯಾವುದೇ ಒಂದು ವಸ್ತು, ಯಾವುದೇ ಒಂದು ಸಂಪನ್ಮೂಲವನ್ನು ಖರ್ಚು ಮಾಡಬೇಕಾದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ದಿನಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಅದನ್ನು ಬಳಸುವಂತಹ ಪ್ರಮಾಣವನ್ನು ಮಿತವಾಗಿ ಬಳಸು, ಅಗತ್ಯಕ್ಕೆ ತಕ್ಕಂತೆ ಬಳಸು ಅನ್ನುವಂತಹ ಅರ್ಥವನ್ನು ಕೊಡೋದ್ರಿಂದಾಗಿ ನೀವು ಆಪ್ಷನ್ ಬಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ, ಮಿತ ವ್ಯಯ ಮಾಡು ಅಂತೇಳಿ. ಇನ್ನು 6ನೇ ಪ್ರಶ್ನೆ, ಯಶೋಧರ ಚರಿತೆ ಕೃತಿಯ ಕರ್ತೃ ಯಾರು ಅಂತೇಳಿ. ಈ ಒಂದು ಯಶೋಧರ ಚರಿತೆಯನ್ನು ಬರೆದಿರ್ತಕ್ಕಂಥ ಒಬ್ಬ ಕರ್ತೃ ಜನ್ನ. ಹಾಗಾಗಿ ನೀವು ಆಪ್ಷನ್ ಸಿ ಅನ್ನು 6ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ, ಜನ್ನ ಅಂತೇಳಿ. ಓಕೆನಾ? ಇದಾದ ನಂತರದಲ್ಲಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ 2ನೇ ಪ್ರಶ್ನೆ ಹೇಳುತ್ತೆ, ಆ ವಿದ್ವಾಂಸನು ಸಾಕ್ಷಾತ್ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಅಲಂಕಾರ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಿದಾಗ ವಿದ್ವಾಂಸನು ಬೇರೆ, ಸರಸ್ವತಿ ಬೇರೆ. ವಿದ್ವಾಂಸನೇ ಸರಸ್ವತಿಯ ರೀತಿಯಲ್ಲಿ ಇರೋದು ಅಂತೇಳಿ. ಹಾಗಾಗಿ ನೀವು ಆಪ್ಷನ್ ಬಿ ರೂಪಕಾಲಂಕಾರ ಅಂತ ಬರುತ್ತೆ, ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಹಳಗನ್ನಡ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟಿದ್ದಾರೆ. ಹಳಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸೊ ಹಳಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯವನ್ನು ನಾವು ಅತ್ತಣಿಮ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿಗೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ದೆಸೆಯಿಂದ ಅಂತ ಹೇಳ್ತೀವಲ್ವಾ, ಆ ದೆಸೆಯಿಂದ ಅನ್ನೋ ಪದದ ಅರ್ಥ ಹಳಗನ್ನಡದಲ್ಲಿ ಅತ್ತಣಿಮ್ ಅಂತ ಬರುತ್ತೆ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 7ನೇ ಪ್ರಶ್ನೆಗೆ. ಇನ್ನು 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಏನ್ ಪ್ರಶ್ನೆ ಹೇಳ್ತಾ ಇದೆ ಅಂದ್ರೆ, ಆದಿಕವಿ ಪಂಪನಿಗೆ ಆಶ್ರಯ ನೀಡಿದ್ದ ಪ್ರಸಿದ್ಧ ರಾಜ ಯಾರು ಅಂತ ಕೇಳಿದ್ದಾರೆ. ಕೊಟ್ಟಂತ 4 ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಇಮ್ಮಡಿ ಪುಲಿಕೇಶಿಯನ್ನು ನೀವು ಉದಾಹರಣೆಯಾಗಿ ಕೊಡಬಹುದು. ಅಂದ್ರೆ ಆ ಒಂದು ಪಂಪನಿಗೆ ಆಶ್ರಯವನ್ನ ನೀಡಿದಂತ ಒಬ್ಬ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಹಾಗೆಯೇ 8ನೇ ಪ್ರಶ್ನೆ, ಚಕ್ರಪಾಣಿ ಅಂತ ಕೊಟ್ಟಿದ್ದಾರೆ. ಈ ಚಕ್ರಪಾಣಿ ಪದವು ಯಾವ ಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ ಅಂತೇಳಿ. ಚಕ್ರಪಾಣಿ ಅಂತಕ್ಕಂಥ ಪದವನ್ನು ನಾವು ಬಹುರೀಹಿ ಸಮಾಸಕ್ಕೆ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರದಲ್ಲಿ 4ನೇ ಪ್ರಶ್ನೆಯನ್ನು ನೀವು ನೋಡೋದಾದ್ರೆ, ಸಕರ್ಮಕ ಧಾತು ಎಂದರೇನು? ವೆರಿ ಸಿಂಪಲ್. ಕೆಳಗಡೆ ಕೊಟ್ಟ 4 ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ ಸಕರ್ಮಕ ಧಾತುವನ್ನು ನಾವೇನಂತ ಕರಿತೀವಿ? ಕರ್ಮ ಪದವನ್ನ ಅಪೇಕ್ಷಿಸುವ ಒಂದು ಧಾತು ಅಂತ ಹೇಳ್ತೀವಿ. ಅಂದ್ರೆ ಅದರ ಅರ್ಥ ಆಪ್ಷನ್ ಎ ಅನ್ನ ನೀವು 4ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಪಕ್ಕದಲ್ಲಿರುವ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ 1ನೆಯ ಮತ್ತು 3ನೆಯ ಅಕ್ಷರಗಳನ್ನು ಏನಂತ ಕರಿತೀವಿ? ಅನುನಾಸಿಕ, ಮಹಾಪ್ರಾಣ, ಅಲ್ಪಪ್ರಾಣ, ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು 1ನೇ ಮತ್ತು 3ನೇ ಅಂತ ಹೇಳಿದ್ರೆ ಕ ಬರುತ್ತೆ, ಗ ಬರುತ್ತೆ, ಚ ಬರುತ್ತೆ, ಛ ಬರುತ್ತೆ. ಈ ರೀತಿ ಇವುಗಳನ್ನು ನಾವೇನಂತ ಕರಿತೀವಿ? ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಹಾಗಾಗಿ ನೀವು ಅಲ್ಪ ಪ್ರಾಣವನ್ನು ಕೊಟ್ಟಿರೋದ್ರಿಂದಾಗಿ 9ನೇ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ.
ಅದೇ ರೀತಿ 10ನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ. ಸೊ ಕನ್ನಡದಲ್ಲಿ ಮೊಟ್ಟ ಮೊದಲು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಎಂ ಗೋವಿಂದ ಪೈ. ಓಕೆನಾ? ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡ್ತೀರಾ. ಇನ್ನು 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧರಾದವರು. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿದ್ರೆ ನಾವು ಪುರಂದರ ದಾಸರನ್ನ ಹೇಳ್ತೀವಿ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ, ಪುರಂದರ ದಾಸರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 11ನೇ ಪ್ರಶ್ನೆ ಹೇಳುತ್ತೆ, ಶಾಂತಲಾದೇವಿಯು ನಗರ ಪ್ರದಕ್ಷಿಣೆಗೆ ಹೊರಟಾಗ ಅವಳ ಜೊತೆಯಲ್ಲಿ ಯುವರಾಜ ಉದಯಾದಿತ್ಯನೂ ಹೋದನು. ಈ ವಾಕ್ಯದಲ್ಲಿರುವ ಸರ್ವನಾಮ ಪದ. ಇಲ್ಲಿ ಸರ್ವನಾಮ ಅಂದ್ರೆ ಅವನು, ಅವಳು, ಆತ, ಈತ, ಇವಕ್ಕೆ ನಾವು ಸರ್ವನಾಮ ಅಂತ ಕರಿತೀವಿ. ಹಾಗಿದ್ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಆ ತರದ ಪದ ಯಾವುದಿದೆ ಅಂದ್ರೆ ಅವಳ ಅಂತಿದೆ. ಹಾಗಾಗಿ ನೀವು ಅವಳ ಅನ್ನುವಂಥ ಆಪ್ಷನ್ನು ಡಿ ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ ಡಿ ಅನ್ನ ಉತ್ತರವನ್ನ ಆಯ್ಕೆ ಮಾಡಬೇಕಾಗತ್ತೆ 11ನೇ ಪ್ರಶ್ನೆಗೆ. ಇನ್ನ 15ನೇ ಪ್ರಶ್ನೆ ಹೇಳುತ್ತದೆ, ಸುಪ್ರಸಿದ್ಧ ಎಂಬುದರ ವಿರುದ್ಧ ಪದ. ನೋಡಿ, ಸುಪ್ರಸಿದ್ಧ ಅದರ ವಿರುದ್ಧ ಪದ ಅಪ್ರಸಿದ್ಧ ಅಂತ ಕರಿತೀವಿ. ಹಾಗಾಗಿ ಅಪ್ರಸಿದ್ಧವನ್ನ ನೀವು ಆಪ್ಷನ್ ಬಿ ನಲ್ಲಿ ನೋಡ್ತಾ ಇದ್ದೀರಾ. ಸೊ ದಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 15ನೇ ಪ್ರಶ್ನೆಗೆ. ಓಕೆನಾ? ನೆಕ್ಸ್ಟ್ 12ನೇ ಪ್ರಶ್ನೆ ಹೇಳ್ತದೆ, 2ನೆಯ ನಾಗವರ್ಮನು ಬರೆದಿರುವ ಕನ್ನಡದ ಪ್ರಸಿದ್ಧವಾದ ಛಂದಸ್ಸಿನ ಕೃತಿ ಅಂತ ಕೊಟ್ಟಿದ್ದಾರೆ. 2ನೇ ನಾಗವರ್ಮ ಕನ್ನಡದಲ್ಲಿ ಬರೆದಂತ ಒಂದು ಛಂದಸ್ಸಿನ ಕೃತಿಯನ್ನ ನಾವು ಛಂದೋಂಬುದಿ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನೀವು ಹೇಳಬೇಕಾಗತ್ತೆ, ಛಂದೋಂಬುದಿ ಅಂತಕ್ಕಂಥದ್ದು. ಇದಾದ ನಂತರದಲ್ಲಿ 16ನೇ ಪ್ರಶ್ನೆ, ಘೃತ ಪದದ ಅರ್ಥ. ನೋಡಿ, ಘೃತ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದರ ಅರ್ಥ ಇನ್ನೊಂದು ಬರುತ್ತೆ, ಅಂದ್ರೆ ತುಪ್ಪ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರವನ್ನ ಕೊಟ್ಟಿರೋದ್ರಿಂದ ನೀವು ತುಪ್ಪ ಅಂತೇಳಿ ಸರಿಯಾದ ಉತ್ತರವನ್ನ ಬರಿಬೇಕಾಗತ್ತೆ. ಹಾಗೆ 13ನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವೇ. ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ಒಂದು ವಾಕ್ಯವನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ನೀವು ವ್ಯಾಕರಣದಲ್ಲಿ ಬರ್ತದೆ ಈ ಪದ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಅಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ ಅಂತೇಳಿ. ಹಾಗಾಗಿ ನೀವು ಆಪ್ಷನ್ ಬಿ ನಲ್ಲಿ ಆ ಉತ್ತರ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ ಉತ್ತರವಾಗಿ. ಇನ್ನು ನೆಕ್ಸ್ಟ್ ಪಕ್ಕದಲ್ಲಿರುವ 17ನೇ ಪ್ರಶ್ನೆಯನ್ನ ನೋಡಿದ್ರೆ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ರಿ. ವಿಶ್ವೇಶ್ವರಯ್ಯನವರ ಪೂರ್ವಜರು ಮೂಲತಃ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಈ ವಾಕ್ಯದಲ್ಲಿ ಮೋಕ್ಷಗುಂಡಂ ಪದಕ್ಕೆ ಬಳಸಿರುವ ಚಿಹ್ನೆ ಬಳಸಿದ್ದಾರೆ, ಆ ಕಡೆ ಈ ಕಡೆ ಎರಡೂ ಕಡೆ. ಈ ತರ ಮೇಲ್ಗಡೆ ಈ ತರ ಚುಕ್ಕಿಯ ರೂಪದಲ್ಲಿ ಚಿಹ್ನೆಯನ್ನ ನಾವು ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಸೊ ಅಂತ ಉದ್ಧರಣ ಚಿಹ್ನೆಯನ್ನ ಮೋಕ್ಷಗುಂಡಂ ಅಂತಕ್ಕಂಥ ಪದಕ್ಕೆ ಬಳಕೆ ಮಾಡಿರೋದ್ರಿಂದಾಗಿ ಅವ್ರು ಕೇಳಿರೋದು ಕೂಡ ಆ ಒಂದು ಪದಕ್ಕೆ ಬಳಸಿರುವ ಚಿಹ್ನೆಯ ಹೆಸರನ್ನ. ಸೊ ದಟ್ ನೀವು ಹೇಳಬೇಕಾಗತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ, ಉದ್ಧರಣ ಚಿಹ್ನೆ. ಓಕೆನಾ? ಹಾಗೆ ಮುಂದುವರೆದು 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಚ್ಚಗನ್ನಡ ಪದ ಅಂತ ಕೊಟ್ಟಿದ್ದಾರೆ. ಮನೆ, ನೌಕರಿ, ಮೇಜು, ಋತು. ಇವೆಲ್ಲವುಗಳನ್ನ ನೋಡಿದಾಗ ನೌಕರಿ, ಮೇಜು, ಋತು ಅನ್ನುವಂಥವು ಬೇರೆ ಬೇರೆ ಭಾಷೆಯಿಂದ ಬಂದಂತಹ ಪದಗಳು. ಮನೆ ಅನ್ನುವಂಥದ್ದು ಕನ್ನಡದಲ್ಲೇ ಬಂದಂತಹ ಪದ ಆಗಿರೋದ್ರಿಂದ ಅಚ್ಚ ಕನ್ನಡ ಪದ ಯಾವುದು ಅಂದ್ರೆ ಅದು ಮನೆ. ಹಾಗಾಗಿ ಆಪ್ಷನ್ ಎನ ನೀವು ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 22ನೇ ಪ್ರಶ್ನೆ ಹೇಳ್ತದೆ, ಸೊಪ್ಪು, ಸದೆ ಈ ಪದವು ಕೆಳಗಿನ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತೇಳಿ. ಸೊಪ್ಪು, ಸದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಬಳಸಬೇಕಾದ್ರೆ ಆಡು ಭಾಷೆನಲ್ಲಿ ಸೊಪ್ಪು ಅಂತ ಹೇಳೋದ್ರ ಜೊತೆಗೆ ಅದ್ರ ಜೊತೆಗೆ ಸದೆ ಅನ್ನೋ ಪದವನ್ನು ಸೇರಿಸಿ ಒಟ್ಟಿಗೆ ಜೋಡಿಸಿ ಹೇಳ್ತೀವಿ. ಹಾಗಾಗಿ ಈ ತರದ ಪದಗಳನ್ನು ನಾವು ಜೋಡು ನುಡಿ ಅಂತ ಕರಿತೀವಿ. ಹೀಗಾಗಿ ಗಂಟು ಮೂಟೆ ಅಂತಕ್ಕಂಥದ್ದು ಇರ್ಬೋದು. ಈ ತರದ ಪದಗಳನ್ನು ನಾವು ಕೆಲವು ಬಳಕೆ ಮಾಡ್ತೀವಿ ದಿನನಿತ್ಯ ಜೀವನದಲ್ಲಿ. ಅಂತಹ ಪದಗಳನ್ನು ಜೋಡು ನುಡಿ ಅಂತ ಕರಿತೀವಿ. ಸೊ ಆ ಜೋಡು ನುಡಿಗೆ ಇದನ್ನ ಸೊಪ್ಪು, ಸದೆಯನ್ನ ನಾವು ಉದಾಹರಣೆಯಾಗಿ ಕೊಡಬಹುದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಜೋಡು ನುಡಿ ಅಂತ ಹೇಳಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ 19ನೇ ಪ್ರಶ್ನೆ ಬಂದ್ಬಿಟ್ಟು, ಕಸ್ತೂರಿ ಪದದ ತದ್ಭವ ರೂಪ. ಇಲ್ಲಿ ತತ್ಸಮ ಮತ್ತು ತದ್ಭವಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವ್ಯಾಕರಣದಲ್ಲಿ ನೀವು ಪದಗಳನ್ನ ತಿಳ್ಕೊಂಡಿರ್ತೀರಿ. ಅದರ ಆಧಾರದ ಮೇಲೆ ಕಸ್ತೂರಿ ಅಂತಕ್ಕಂಥ ಪದದ ಅರ್ಥ ಕತ್ತೂರಿ ಅಂತೇಳಿ ಬರ್ತದೆ. ಸೊ ಹಾಗಾಗಿ ನೀವು 19ನೇ ಪ್ರಶ್ನೆಗೆ ನೀವು ಯಾವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀರಾ? ಆಪ್ಷನ್ ಸಿ ನಲ್ಲಿ ಆ ಒಂದು ಉತ್ತರ ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ ಸಿ ಅನ್ನ ಆಯ್ಕೆ ಮಾಡ್ತೀರಾ. ಪಕ್ಕದಲ್ಲಿರುವಂತ ಮತ್ತೊಂದು ಪ್ರಶ್ನೆ, ವಿದ್ಯಾರ್ಥಿ ಈ ಪದವು ಕೆಳಗಿನ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ.
ನೋಡಿ, ಇಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಮತ್ತು ಭಾವನಾಮ ಅಂತ ಹೇಳಿ ಕರಿತೀವಿ ನಾವು. ಇದರ ಆಧಾರದ ಮೇಲೆ ರೂಢನಾಮ ಅಂದರೆ ಬೆಟ್ಟ, ಗುಡ್ಡ, ಶಾಲೆ, ಮನೆ ಇವುಗಳನ್ನು ರೂಢನಾಮ ಅಂತ ಕರಿತೀವಿ. ಅಂಕಿತನಾಮ ಅಂದರೆ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಕ್ಕಂಥದ್ದು. ಇಲ್ಲಿ ನಿಮಗೆ ವಿದ್ಯಾರ್ಥಿ ಅನ್ನೋ ಪದವನ್ನು ಕೊಟ್ಟಿರೋದ್ರಿಂದ ಇದನ್ನು ಅನ್ವರ್ತನಾಮ ಅಂತ ಕರಿತೀವಿ. ಹಾಗಾಗಿ ನೀವು ಆಪ್ಷನ್ ಸಿ ಅನ್ನು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ 23ನೇ ಪ್ರಶ್ನೆಗೆ. ಓಕೆನಾ? ಹಾಗೆ ಮುಂದುವರೆದು 20ನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಿ ಈ ವಾಕ್ಯವು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಚೇರಿಗಳಲ್ಲಿ ಮೊಬೈಲ್ ಬಳಕೆಯನ್ನ ನಿಷೇಧಿಸಲಿ ಅನ್ನುವಂಥ ಪದದ ಒಂದು ಅರ್ಥ, ನಿಷೇಧಿಸಲಿ ಅಂತ ಹೇಳಿದ್ರೆ ಇಲ್ಲಿ ಬರ್ತಾ ಇದೆ ಅಂದ್ರೆ ಏನಪ್ಪಾ ಅಂದ್ರೆ ಮೊಬೈಲ್ ಬಳಕೆಯನ್ನ ನಿಷೇಧಿಸೋದ್ರಿಂದಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದೆ. ಹಾಗಾಗಿ ಒಂದು ರೀತಿನಲ್ಲಿ ಆರ್ಡರ್ ರೀತಿನಲ್ಲಿ ಹೇಳೋದು ಅಂದ್ರೆ ಏನು ಮಾಡೋದು ಅಂತ ಹೇಳಿದ್ರೆ, ನೀವು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ರೀತಿ ಅನಿಸಿಕೆಯನ್ನು ವ್ಯಕ್ತಪಡಿಸುವಂಥ ಪದಗಳನ್ನು ನಾವು, ವಾಕ್ಯಗಳನ್ನು ನಾವು ವಿದ್ಯಾರ್ಥಕ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ. ಇನ್ನು 24ನೇ ಪ್ರಶ್ನೆ ಬಂದು, ಅಷ್ಟೈಶ್ವರ್ಯ ಪದವು ಈ ಸಂಧಿಗೆ ಸೇರಿದೆ. ನೋಡಿ, ಅಷ್ಟೈಶ್ವರ್ಯವನ್ನು ನೀವು ಅಷ್ಟ ಪ್ಲಸ್ ಐಶ್ವರ್ಯ ಅಂತ ಹೇಳ್ಬೋದು. ಅಷ್ಟ ಪ್ಲಸ್ ಐಶ್ವರ್ಯದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಅಷ್ಟೈಶ್ವರ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿಗೆ ನೀವು ಸ್ವರವನ್ನು ಕಳೆದು ಸ್ವರವನ್ನು ಬಿಟ್ಟು ಹಾಕಿ ನೀವು ಒಂದು ಪದವನ್ನು ರಚನೆ ಮಾಡಬೇಕಾಗತ್ತೆ. ಐ ಎನ್ನುವಂಥ ಪದ ಬಿಟ್ಟು ಹೋಗ್ತದೆ. ಸೊ ಹಾಗಾಗಿ ಈ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಎಣ್ ಸಂಧಿನಲ್ಲಿ. ಸೊ ನೀವು ಆಪ್ಷನ್ ಬಿ ಎಣ್ ಸಂಧಿಯನ್ನು 24ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 21ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಎಂದು ಪ್ರಸಿದ್ಧರಾದವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ರತ್ನತ್ರಯರು ಅಂತೇಳಿ ಯಾರನ್ನ ಕರಿತೀರಪ್ಪ ಅಂದ್ರೆ ಪಂಪ, ಪೊನ್ನ ಮತ್ತೆ ರನ್ನ, ಇವರನ್ನ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಕರಿತೀವಿ. ಸೊ ಅಂತಹ ಕನ್ನಡ ಸಾಹಿತ್ಯದ ರತ್ನತ್ರಯರನ್ನ ನೀವು ಆಪ್ಷನ್ ಬಿ ನಲ್ಲಿ ನೋಡ್ಬೋದು, ಪಂಪ, ರನ್ನ ಮತ್ತು ಪೊನ್ನ. ಹಾಗಾಗಿ ನೀವು 21ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಇನ್ನು 25ನೇ ಪ್ರಶ್ನೆ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ. ಸಜಾತಿಯ ಸಂಯುಕ್ತಾಕ್ಷರ ಪದ ಅಂದ್ರೆ ಏನು? ಯಾವ ಅಕ್ಷರ ಇರುತ್ತೋ ಅದೇ ಅಕ್ಷರದ ಒತ್ತಕ್ಷರವನ್ನು ಹೊಂದಿರುವಂತಹ ಪದ. ಇಲ್ಲಿ ಅಕ್ಷರ ನೋಡಿದಾಗ ಕ ಇದೆ, ಶ ಇದೆ. ಅಂದ್ರೆ ಅಕ್ಷರಕ್ಕೂ ಒತ್ತಕ್ಷರಕ್ಕೂ ಬೇರೆ ಬೇರೆ ಪದ ಅಕ್ಷರಗಳನ್ನು ನೋಡ್ತೀವಿ. ವಸ್ತ್ರದಲ್ಲಿ ಸಾಗೆ ತಾವತ್ತಿದೆ, ಶಿಕ್ಷಕದಲ್ಲಿ ಕಾಗೆ ಶಾವತ್ತಿದೆ, ಚಿಕ್ಕಪ್ಪ ನೋಡಿದಾಗ ಕಾಗೆ ಕಾವತ್ತು, ಪಾಗೆ ಪಾವತ್ತು. ಈ ರೀತಿ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವಂಥದ್ದು ಈ ಒಂದು ಪದವನ್ನು ನೀವು ಆಪ್ಷನ್ ಡಿ ಅನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 25ನೇ ಪ್ರಶ್ನೆಗೆ. ಓಕೆನಾ? ಮೊದಲ 1ನೇ ಮತ್ತು 1ರಿಂದ 25ರವರೆಗೆ ಕನ್ನಡ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು 26ರಿಂದ ಸಾಮಾನ್ಯ ಇಂಗ್ಲಿಷಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಕ್ವಶನ್ ಹೇಳ್ತಾ ಇದೆ, ಫಾದರ್ ವೆಂಟ್ ಟು ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಟು ಬೈ ಸಮ್ ಬುಕ್ಸ್ಗೆ. ಇಲ್ಲಿ ಟು ಬೈ ಸಮ್ ಬುಕ್ಸ್ಗೆ ಸಂಬಂಧಪಟ್ಟಾಗೆ WH ಕ್ವಶನ್ ಅನ್ನ ಮಾಡಬೇಕು, ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಈ ಕ್ವಶನ್ ಟ್ಯಾಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ವಶನ್ ಟ್ಯಾಗ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ತಂದೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾನೆ, ಯಾವುದಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾನೆ ಅನ್ನೋದು ಕ್ವಶನ್ ಆಗ್ಬೇಕು. ಆಕ್ಚುಲಿ ಬುಕ್ಸ್ ಕೊಳ್ಳಿಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾನೆ ಅನ್ನೋದನ್ನ ಕ್ವಶನ್ ಟ್ಯಾಗ್ ಮಾಡಿ ಬರೆದಾಗ ಯಾವುದಕ್ಕಾಗಿ, ಯಾಕೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾನೆ ಅಂತೇಳಿ ಕ್ವಶನ್ ಬರಬೇಕಾಗತ್ತೆ. ಹಾಗಾಗಿ ನೀವು ಕೆಳಗಡೆ ಕೊಟ್ಟಂತ 4 ಆಪ್ಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ವರ್ಬ್ ಎಕ್ಸಾಕ್ಟ್ ಆಗಿ ನಿಮಗೆ ಮೀನಿಂಗ್ ಬರ್ತಕ್ಕಂಥದ್ದು ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಸೊ ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್ ಅಂತ ಕ್ವಶನ್ ಬಂತು ಅಂದ್ರೆ ಅದಕ್ಕೆ ಫಾದರ್ ವೆಂಟ್ ಟು ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್ ಅಂತೇಳಿ ಆನ್ಸರ್ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗತ್ತೆ. ಇನ್ನು 29ನೇ ಪ್ರಶ್ನೆಗೆ, ಶಿ ಈಸ್ ಲೈಕ್ಡ್ ಬೈ ಆಲ್ ದ ಚಿಲ್ಡ್ರನ್ ಆಫ್ ದ ಸ್ಕೂಲ್ ಬಿಕಾಸ್ ಶಿ ಈಸ್ ಎ ಗುಡ್ ಲೀಡರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಗುಡ್ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಏನದು ಅಂತೇಳಿ, ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಅದನ್ನು ಏನಂತ ಕರಿತೀವಿ? ಗುಡ್ ಅನ್ನೋದನ್ನ ನಾವು ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ನ ಪ್ರಕಾರ ಗುಡ್ ಅನ್ನ ನೀವು ಅಡ್ಜೆಕ್ಟಿವ್ ಅಂತ ಹೇಳೋದ್ರಿಂದಾಗಿ ಆಪ್ಷನ್ ಬಿ ಅನ್ನ ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಮುಂದುವರಿದು 27ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ವೈ ಕಾಂಟ್ ಯು ಬೈ ಎ ನ್ಯೂ ಕಾರ್?
ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಹಿಯರ್ ಈಸ್ ಅಂತ ಕೊಟ್ಟಿದ್ದಾರೆ. ವೈ ಕಾಂಟ್ ಯು ಬೈ ಎ ನ್ಯೂ ಕಾರ್ ಅನ್ನುವಂಥ ಸ್ಟೇಟ್ಮೆಂಟಲ್ಲಿ ನೀವು ಬಳಕೆ ಮಾಡಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅನ್ನೋದು. ಅಡ್ವೈಸು, ರಿಕ್ವೆಸ್ಟು, ಆರ್ಡರು, ಒಬ್ಲೈಸು. ವೈ ಕಾಂಟ್ ಯು ಬೈ ಎ ನ್ಯೂ ಕಾರ್ ಅಂತ ಕೇಳ್ತಾ ಇದ್ದೀರಿ ಅಂದರೆ ಯಾಕೆ ನೀನು ಕಾರ್ ತೊಗೊಂಡಿಲ್ಲ, ಹೊಸ ಕಾರ್ ಯಾಕೆ ತೊಗೊಂಡಿಲ್ಲ ಅಂದರೆ ಅಲ್ಲಿ ಯಾಕೆ ತಗೊಳ್ಬಾರ್ದು ಅನ್ನೋದು ಕೂಡ. ಅಂದರೆ ವೈ ಕಾಂಟ್ ಯು ಬೈ ಎ ನ್ಯೂ ಕಾರ್, ನೀನು ಯಾಕೆ ಹೊಸ ಕಾರ್ ತಗೊಳ್ಬಾರ್ದು ಅನ್ನೋ ಒಂದು ಅಡ್ವೈಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನೀವು ಆಪ್ಷನ್ ಏನ ಸರಿಯಾದ ಉತ್ತರ ಅಂತ ಹೇಳಬೇಕಾಗತ್ತೆ 27ನೇ ಪ್ರಶ್ನೆಗೆ. ಹಾಗೆ 30ನೇ ಪ್ರಶ್ನೆ ಪಕ್ಕದಲ್ಲಿರೋದನ್ನು ನೋಡೋದಾದರೆ, ವಿ ಬಾಟ್ ಎ ಕಾರ್ ಲಾಸ್ಟ್ ಇಯರ್, ದ ಕಾಸ್ಟ್ ಆಫ್ ದ ಕಾರ್ ಈಸ್ ಬೀಯಿಂಗ್ ಇನ್ಕ್ರೀಸ್ಡ್ ಇಯರ್ ಬೈ ಇಯರ್. ಇನ್ಕ್ರೀಸ್ಡ್ ಅನ್ನುವ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರುವ ಇನ್ಕ್ರೀಸ್ಡ್ ಪದದ ಆಂಟೋನಿಮನ್ನು ಬರೀರಿ. ವೆರಿ ಸಿಂಪಲ್, ಅಪೋಸಿಟ್ ವರ್ಡನ್ನು ಬರೀರಿ. ಇನ್ಕ್ರೀಸ್ಡಿನ ಅಪೋಸಿಟ್ ವರ್ಡು ಡಿಕ್ರೀಸ್ಡು. ಸೊ ಆಪ್ಷನ್ ಬಿ ಅನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 30ನೇ ಪ್ರಶ್ನೆಗೆ. ಓಕೆನಾ? ಹಾಗೆ 28ನೇ ಕ್ವಶನ್ನು, ಅಕ್ಬರ್ ಈಸ್ ಡ್ಯಾಶ್ MLA, ಹಿ ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟ ಜಾಗವನ್ನು ತುಂಬಬೇಕು. ಕೆಳಗಡೆ ನೀವು ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ. ಆನ್ ದ ಎ ಅಂತೇಳಿ. ಸೊ ಅಕ್ಬರ್ ಈಸ್ ಡ್ಯಾಶ್ MLA ಅಂತೇಳಿ. ಇಲ್ಲಿ ಆಕ್ಚುಲಿ MLA ಅಂದರೆ ಎಂ ಬಂದಿರೋದ್ರಿಂದ ಎ ಅಂತ ಹೇಳ್ಬಹುದು. ಆದರೆ MLA ಅಂತ ಹೇಳಬೇಕಾದ್ರೆ ಎಂ ಅಂತಕ್ಕಂಥ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಮೊದಲು ಬರುವ ಲೆಟರು ಇ. ಸೊ ಇ ಅನ್ನೋದು ಒಂದು ಓವೆಲ್ ಆಗಿರೋದ್ರಿಂದಾಗಿ ನೀವಲ್ಲಿ ಆನ್ ಅನ್ನುವಂಥ ಒಂದು ಆರ್ಟಿಕಲ್ ಅನ್ನು ಬಳಸಬೇಕಾಗತ್ತೆ. ಹಾಗಾಗಿ ಅಕ್ಬರ್ ಈಸ್ ಆನ್ MLA ಆ್ಯಂಡ್ ಹಿ ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ಆ್ಯನು ಆಮೇಲೆ ದ ಅಂದರೆ ಆಪ್ಷನ್ ಸಿ ನಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರನ್ನು ನೀವು ಆಯ್ಕೆ ಮಾಡ್ತೀರಾ. ಇನ್ನು 31ನೇ ಪ್ರಶ್ನೆ ಪಕ್ಕದಲ್ಲಿರೋದು, ದ ವರ್ಡ್ ದಟ್ ಡಸ್ ನಾಟ್ ರೈಮ್ ವಿತ್ ಅದರ್ 3 words ಈಸ್ ಅಂತ ಕೊಟ್ಟಿದ್ದಾರೆ. ದ ವರ್ಡ್ ದಟ್ ಡಸ್ ನಾಟ್ ರೈಮ್ ವಿತ್ ಅದರ್ 3 words ಅಂತ ಕೊಟ್ಟಿದ್ದಾರೆ. ಯಾವ ವರ್ಡು ನಾಟ್ ರೈಮ್ ವಿತ್ 3 other words, ಕೆಳಗಡೆ ಕೊಟ್ಟಿರುವ 4ರಲ್ಲಿ ರೈಮಿಂಗ್ ವರ್ಡ್ಸ್ ಬರ್ತವೆ. ರೈಮಿಂಗ್ಗೆ ಸೆಟ್ ಆಗದೆ ಇರುವ ವರ್ಡ್ ಒಂದಿದೆ, ಅದು ಯಾವುದು ಅಂತೇಳಿ ನೋಡಿ. ಪ್ರೊನೌನ್ಸ್ ಮಾಡ್ತಾ ಹೋದಾಗ ರೈಮಿಂಗ್ ಅಂತ ಹೇಳಿದ್ರೆ ಒಂದೇ ರೀತಿ, ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿ ಪ್ರೊನೌನ್ಸಿಯೇಷನ್ ಬರಬೇಕು. ಅವುಗಳನ್ನು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮೈ, ಫ್ಲೈ, ಕೀ, ಟ್ರೈ ನೋಡಿದಾಗ ಮೈ, ಫ್ಲೈ, ಟ್ರೈ ಅನ್ನುವಂಥ 3 ಪ್ರೊನೌನ್ಸಿಯೇಷನ್ ಒಂದೇ ರೀತಿ ಇದ್ರೆ ಕೀ ಅನ್ನೋದು ಬೇರೆ ರೀತಿನಲ್ಲಿದೆ. ಸೊ 31ನೇ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜ್ ಅನ್ನ ಓದಿ ನೀವು ಕೆಳಗಡೆಯ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಪ್ಯಾಸೇಜ್ ಹೇಳುತ್ತೆ ಏನು, ಎ ಪೂರ್ ಲಿಟ್ಲ್ ಗರ್ಲ್ ವಾಸ್ ವಾಕಿಂಗ್ ಅಲಾಂಗ್ ದ ಲೋನ್ಲಿ ಡಿಸರ್ಟೆಡ್ ರೋಡ್. ನಿರ್ಜನ ಪ್ರದೇಶದಲ್ಲಿ ಒಬ್ಬ ಬಡ ಹೆಣ್ಣು ಮಗಳು ಏನು ಮಾಡ್ತಾ ಇದ್ಲು, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಅವಳು ತುಂಬ ಹರಿದು ಹೋಗಿರುವಂಥ, ವಾರ್ನೌಟ್ ಆಗಿರುವಂತಹ ಬಟ್ಟೆಯನ್ನು ಹಾಕ್ಕೊಂಡಿದ್ಲು. ಜೊತೆಗೆ ಕಾಲಿಗೆ ಯಾವುದೇ ರೀತಿಯಾದಂಥ ಶೂಸ್ ಅಥವಾ ಸ್ಲಿಪ್ಪರ್ ಇರಲಿಲ್ಲ, ಬರಿಗಾಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಆಮೇಲೆ ಶಿ ಹ್ಯಾಡ್ ಬೀನ್ ಆಸ್ಕ್ಡ್ ಬೈ ಹರ್ ಫಾದರ್, ತನ್ನ ತಂದೆ ಅವಳಿಗೆ ಹೇಳಿ ಕಳಿಸಿದ್ರು ಏನಂತೇಳಿ ಅಂದರೆ, ಮ್ಯಾಚ್ ಬಾಕ್ಸ್ಗಳನ್ನು ಕೊಟ್ಟು ನೀನು ಇವುಗಳನ್ನು ಮಾರಾಟ ಮಾಡಿಕೊಂಡು ದುಡ್ಡನ್ನು ತಗೊಂಡೇ ಬರಬೇಕು, ಬರಿಗೈನಲ್ಲಿ ಬರೋ ಹಾಗಿಲ್ಲ, ಮ್ಯಾಚ್ ಬಾಕ್ಸ್ಗಳನ್ನು ಉಳಿಸ್ಕೊಂಡು ಬರೋ ಹಾಗಿಲ್ಲ ಅಂತ ಕಂಡೀಷನ್ ಮಾಡಿದರು. ಸೊ ಹೀಗಾಗಿ ಇವಳು ಬ್ಯಾಗಲ್ಲಿ ಫುಲ್ ಆಫ್ ಅನ್ಸೋಲ್ಡ್ ಬಾಕ್ಸಸ್ ಆಫ್ ಮ್ಯಾಚಸ್ ಇದ್ವು. ಅಂದರೆ ಅವತ್ತು ಮಾರಾಟ ಆಗದೆ ಹಾಗೆ ಉಳಿದಂತಹ ಸಂಪೂರ್ಣವಾಗಿ ಮ್ಯಾಚ್ ಬಾಕ್ಸನ್ನು ಒಳಗೊಂಡಂಥ ಬಾಕ್ಸನ್ನು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು. ಶಿ ಡಿಡ್ ನಾಟ್ ವಾಂಟ್ ಟು ಗೋ ಹೋಮ್ ಬಿಕಾಸ್ ಹರ್ ಫಾದರ್ ವುಡ್ ಬೀಟ್ ಹರ್ ಫಾರ್ ನಾಟ್ ಸೆಲ್ಲಿಂಗ್. ಅಂದರೆ ಅವಳಿಗೆ ತನ್ನ ತಂದೆಯ ಮೇಲೆ, ತಂದೆ ಹೇಳಿ ಕಳಿಸಿರೋದ್ರಿಂದಾಗಿ ಮನೆಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ, ಸಪೋಸ್ ನಾನು ಇವುಗಳನ್ನು ಬಾಕ್ಸಸ್ಗಳನ್ನು ಮಾರದೆ ಹಾಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ಕೈನಲ್ಲಿ ದುಡ್ಡು ಇಟ್ಕೊಳ್ಳದೆ ಬರ್ತಾ ಇದ್ದೀನಿ ಅಂದರೆ ನನ್ನ ತಂದೆ ನನಗೆ ಹೊಡಿತಾರೆ, ಹಾಗಾಗಿ ನಾನು ಮನೆಗೆ ಹೋಗೋದು ಬೇಡ ಅಂಥೇಳಿ ಅವಳು ಮನಸ್ಸಿನಲ್ಲಿ ಅಂದ್ಕೊಂಡು ನಡ್ಕೊಂಡು ಬರ್ತಾ ಇದ್ಲು. ಹೀಗೆ ಬರಬೇಕಾದ್ರೆ ಒನ್ ಮ್ಯಾಚ್ ಆಫ್ಟರ್ ಅನದರ್ ಇವಳು ಏನು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಒಂದೊಂದೇ ಕಡ್ಡಿ ಪೆಟ್ಟಿಗೆಯಿಂದ ಒಂದೊಂದೇ ಕಡ್ಡಿಯನ್ನು ತೆಗೆದು ಹಚ್ಚಿ ಎಸಿತಾ ಇದ್ಲು. ಆಗ ಇಲ್ಲಿ ಇವಳಿಗೆ ಒಂದು ಆಶ್ಚರ್ಯ ಆಗುತ್ತೆ. ಏನಪ್ಪ ಆಶ್ಚರ್ಯ ಅಂದರೆ, ತನ್ನ ಗ್ರ್ಯಾಂಡ್ ಮದರ್, ಸುಮಾರು 1 ವರ್ಷಗಳ ಹಿಂದೆ ತೀರ್ಕೊಂಡಿರುವಂಥ ತನ್ನ ಅಜ್ಜಿ
ತನ್ನ ಕಣ್ಣು ಎದುರುಗಡೆ ಬಂದು ನಕ್ಕಂತ ಮುಂದಕ್ಕೆ ಹೋದಾಗ ಅನ್ಸುತ್ತೆ. ಆ ಥರದ ಒಂದು ಭಾವನೆ ಅವಳಿಗೆ ಉಂಟಾಗತ್ತೆ. ಅವಾಗ ಆಸ್ ದ ಲಾಸ್ಟ್ ಫ್ಲೇಮಿಂಗ್ ಮ್ಯಾಚ್ ವಾಸ್ ಬಿಗಿನಿಂಗ್ ಟು ಡೈ ಔಟ್ ಅಂತ ಹೇಳ್ತೀವಿ. ಅಂದರೆ ಅವಳು ಒಂದು ಲಾಸ್ಟ್ ಮ್ಯಾಚ್ ಬಾಕ್ಸನ್ನು ಉರಿಸುವಾಗ ಅವಳು ಏನಾಗ್ತಾಳೆ, ತನ್ನ ಎದುರುಗಡೆ ತನ್ನ ತಾಯಿ ಅಜ್ಜಿ ಬಂದು ಹೋಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ತಾಳೆ. ಅವಾಗ ಅದ್ರ ಜೊತೆಗೆ ಅವಳಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಹರ್ ಗ್ರ್ಯಾಂಡ್ ಮದರ್ ಟುಕ್ ಹರ್ ಇನ್ ಹರ್ ಆರ್ಮ್ಸ್ ಆ್ಯಂಡ್ ಕ್ಯಾರಿಡ್ ಹರ್ ಅಪ್ ಟು ದ ಹೆವನ್ಸ್. ಅವಳು ತನ್ನ ಅಜ್ಜಿ ತನ್ನನ್ನು ಬಗಲಲ್ಲಿ ಎತ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ಲು ಅನ್ನುವಂತಹ ಮನೋಭಾವನೆ ಅವಳಿಗೆ ಆಗತ್ತೆ. ಆದರೆ ಆ್ಯಕ್ಚುಯಲ್ ಆಗಿ ಏನಾಗಿರುತ್ತೆ ಅಂದರೆ, ಅವಳಿಗೆ ಮೂರ್ಛೆ ಬಂದು ಬಿದ್ದಿರ್ತಾಳೆ. ಅಲ್ಲೇ ಬಿದ್ದೋಗಿರ್ತಕ್ಕಂಥ ಹುಡುಗಿ ಬಾಯೆಲ್ಲ ಒಣಗೋಗಿರುತ್ತೆ. ನೀರನ್ನು ಕುಡಿಸ್ಬೇಕಾಗಿರುವಂಥ ಅನಿವಾರ್ಯತೆ ಇರುತ್ತೆ. ಈ ರೀತಿ ಬಾಯಿ ಒಣಗಿಕೊಂಡು ಸೊರಗಿಕೊಂಡು ಸುಮ್ಮನೆ ಹಾಗೆ ರೋಡಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ಅಲ್ಲಿರುವಂಥ ಜನರು ನೋಡ್ತಾರೆ. ನೋಡಿ, ಇದು ಪ್ಯಾಸೇಜು. ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನೀವು ಒಂದೊಂದಾಗಿ ಉತ್ತರವನ್ನು ನೋಡ್ತಾ ಹೋಗಬೇಕಾಗತ್ತೆ. ಹಾಗಿದ್ರೆ 32ನೇ ಪ್ರಶ್ನೆ, ಇದೇ ಪ್ಯಾಸೇಜ್ಗೆ ಉತ್ತರವನ್ನು ನೀವು ಹೇಳಬೇಕಾಗತ್ತೆ. ಸೊ ನೋಡಿ, 32ನೇ ಕ್ವಶನ್ ಹೇಳುತ್ತೆ, ದ ಡ್ರೆಸ್ ಆಫ್ ದ ಗರ್ಲ್ ವಾಸ್. ಗರ್ಲ್ ಹಾಕೊಂಡಿರುವಂಥ ಡ್ರೆಸ್ ಏನಾಗಿತ್ತು? ಹರಿದು ಹೋಗಿತ್ತು ತಾನೆ. ಅಂದರೆ ಅದನ್ನು ವಾರ್ನ್ ಔಟ್ ಅಂತೇಳಿ ಹೇಳಬೇಕಾಗತ್ತೆ. ಆಪ್ಷನ್ ಸಿ ಅನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ 32ನೇ ಪ್ರಶ್ನೆಗೆ. ಇದಾದ ನಂತರದಲ್ಲಿ 33ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ದ ಗರ್ಲ್ ವಿಯರ್ ನಾಟ್ ಎನಿಥಿಂಗ್ ಟು ಹರ್ ಫೀಟ್ ಬಿಕಾಸ್ ಶಿ ವಾಸ್. ಅವಳು ತನ್ನ ಕಾಲಿಗೆ ಏನನ್ನೂ ಕೂಡ ಹಾಕ್ಕೊಂಡಿರಲಿಲ್ಲ. ಯಾಕೆ? ವೆರಿ ಸಿಂಪಲ್, ಅವಳಿಗೆ ಅದನ್ನು ಹಾಕ್ಕೊಳ್ಳಿಕ್ಕೂ ಕೂಡ ದುಡ್ಡಿರಲಿಲ್ಲ. ಅಂದರೆ ತುಂಬ ಪೂರ್ ಹುಡುಗಿ ಅಲ್ವಾ, ಹಾಗಾಗಿ ಅವಳು ಕಾಲಿಗೆ ಏನು ಹಾಕಿರಲಿಲ್ಲ. ಸೊ ಆಪ್ಷನ್ ಬಿ ಅನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ, ವೆರಿ ಪೂರ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 33ನೇ ಕ್ವಶನ್ಗೆ. ಓಕೆ. ಹಾಗೆ 34ನೇ ಪ್ರಶ್ನೆ, ವೈ ಡಿಡ್ ಗರ್ಲ್ಸ್ ಫಾದರ್ ವಾಂಟ್ ಹರ್ ಟು ಸೆಲ್ ಮ್ಯಾಚ್ ಬಾಕ್ಸಸ್. ಯಾಕೆ ತನ್ನ ತಂದೆ ಅವಳಿಗೆ ಹೇಳಿದ್ರು ಮ್ಯಾಚ್ ಬಾಕ್ಸನ್ನು ಸೆಲ್ ಮಾರ್ಕೊಂಡೇ ಬರಬೇಕು ಅಂತೇಳಿ? ಬಿಕಾಸ್ ಟು ಅರ್ನ್ ಮನಿ. ಅವರು ಬಡವರಾಗಿರೋದ್ರಿಂದ ಅವರಿಗೆ ಹಣದ ಅವಶ್ಯಕತೆ ಇತ್ತು. ಸೊ ನೀನು ಅದನ್ನು ಮಾರಾಟ ಮಾಡಿ ಹಣವನ್ನು ಗಳಿಸ್ಕೊಂಡೇ ಬರಬೇಕು ಅನ್ನುವಂತಹ ಒಂದು ಭಾವನೆ ಇತ್ತು. ಹಾಗಾಗಿ 34ನೇ ಪ್ರಶ್ನೆಗೆ ನೀವು ಉತ್ತರವನ್ನಾಗಿ ಆಪ್ಷನ್ ಸಿ ಅನ್ನ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಅದೇ ರೀತಿ 35ನೇ ಕ್ವಶನ್ ಬಂದ್ಬಿಟ್ಟು, ಹೂ ಹೆಲ್ಪ್ಡ್ ದ ಗರ್ಲ್ ಇನ್ ದ ಕ್ರಿಟಿಕಲ್ ಪೊಸಿಷನ್. ಸೊ ಅವಳಿಗೆ ಅಂತಹ ಮಧ್ಯದ ರೋಡಲ್ಲಿ ಯಾರು ನಿರ್ಜನ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಸಹಾಯ ಮಾಡಿದ ಯಾರು? ಅವಳ ಪ್ರಕಾರ ಗ್ರ್ಯಾಂಡ್ ಮದರ್, ಅಂದರೆ ಅವಳ ತಾಯಿ, ಅವಳ ಅಜ್ಜಿ ಅವಳನ್ನು ಕರ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ಲು ಅನ್ನುವ ಭಾವನೆ ಅವಳಿಗೆ ಆಗತ್ತೆ. ಅಂದರೆ ಆ ಸಂದರ್ಭದಲ್ಲಿ ಅವಳಿಗೆ ಹೆಲ್ಪ್ ಮಾಡಿದ ಯಾರು ಅಂದರೆ ಹರ್ ಗ್ರ್ಯಾಂಡ್ ಮದರ್. ಸೊ ಆಪ್ಷನ್ ಎ ಸರಿಯಾದ ಉತ್ತರ 35ನೇ ಪ್ರಶ್ನೆಗೆ. ಅದೇ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟ ಹಾಗೆ 36ನೇ ಕ್ವಶನ್, ದ ಗರ್ಲ್ ಲಿಟ್ ಆನ್ ಮ್ಯಾಚ್ ಸ್ಟಿಕ್ ಆಫ್ಟರ್ ಅನದರ್ ಬಿಕಾಸ್ ಶಿ ವಾಂಟೆಡ್ ಟು. ಅವಳು ಕೆಲಸ ಎಲ್ಲ ಮುಗಿಸ್ಕೊಂಡು ಇಡೀ ದಿನ ಮಾರಾಟ ಮಾಡಿದ್ರು ಅದು ಇಡೀ ದಿನ ಮ್ಯಾಚ್ ಬಾಕ್ಸ್ ಮಾರಾಟ ಆಗದೆ ಉಳಿದಿರುವಂಥವ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂದರೆ ಅಲ್ಲಿ ಆಲ್ರೆಡಿ ಕಪ್ಪಾಗಿರುತ್ತೆ, ಕತ್ತಲೆ ಆಗಿರುತ್ತೆ. ಆ ಕತ್ತಲೆಯ ಪ್ರದೇಶ ಜೊತೆಗೆ ನಿರ್ಜನ ಪ್ರದೇಶ, ಅವಳು ನಡ್ಕೊಂಡು ಹೋಗ್ಲಿಕ್ಕೆ ಸಹಾಯ ಆಗಲಿ, ತನಗೆ ಬೆಳಕು ಬರಲಿ ಅನ್ನೋ ಉದ್ದೇಶಕ್ಕೇನೆ ತನ್ನ ಮ್ಯಾಚ್ ಬಾಕ್ಸಲ್ಲಿರುವ ಕಡ್ಡಿಗಳನ್ನು ಒಂದೊಂದಾಗಿ ಆನ್ ಮಾಡಿ ಬೆಂಕಿ ಹಚ್ಚಿ ಬೆಳಕಿನಿಂದಾಗಿ ನಡ್ಕೊಂಡು ಹೋಗ್ತಾ ಇದ್ಲು. ಹಾಗಾಗಿ ನೀವು ಇಲ್ಲಿ ಏನನ್ನು ಆನ್ಸರ್ ಮಾಡಬೇಕಾಗತ್ತೆ ಅಂದರೆ, ಯಾಕೆ ಕಡ್ಡಿಯನ್ನು ಗೀರ್ತಾ ಇದ್ಲು ಅಂದರೆ, ವಾಕ್ ಈಸಿಲಿ ಇನ್ ದ ಡಾರ್ಕ್ ನೈಟಲ್ಲಿ ಸುಲಭವಾಗಿ ಅವಳು ನಡ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಸೊ ಆಪ್ಷನ್ ಡಿ ಅನ್ನು 36ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 37ನೇ ಕ್ವಶನ್ನು, ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್ ಅನ್ನು ಹೊಂದಿರುವ ವರ್ಡ್ ಯಾವುದು ಇವುಗಳಲ್ಲಿ? ಫ್ರೀ, ವಿಂಡೋ, ಇನ್ನೊಂದು ಸ್ಕೈ ಬ್ಯಾಗ್, ನೆಕ್ಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವಿಂಡೋ ಅಂತಕ್ಕಂಥದ್ದು 2 ಸಿಲೆಬಲ್ಗಳನ್ನು ನೋಡ್ತೀವಿ. ಸ್ಕೈ ಬ್ಯಾಗ್ ಅನ್ನೋದು 2 ಸಿಲೆಬಲನ್ನು ಹೊಂದಿದೆ. ನೆಕ್ಟಾರ್ ಅಂತಕ್ಕಂಥದ್ದು 2 ಸಿಲೆಬಲನ್ನು ಹೊಂದಿದೆ. ಫ್ರೀ ಅಂತಕ್ಕಂಥದ್ದು ಒಂದೇ ಸಿಲೆಬಲನ್ನು ಹೊಂದಿರತಕ್ಕಂಥ ಪದ. ಹಾಗಾಗಿ 37ನೇ ಆಪ್ಷನ್ನು
37ನೇ ಕ್ವಶನ್ಗೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 41ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಬೆಂಗಳೂರು ಈಸ್ ಎ ಸಿಲಿಕಾನ್ ಸಿಟಿ, ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಫಾರ್ ಆಲ್ ದ ಅಬೋವ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆಯ ಸೆಂಟೆನ್ಸ್ಗೆ ಯಾವ ಪಂಕ್ಚುಯೇಷನ್ ಅನ್ನ ಬಳಸ್ತೀರಿ? ಬೆಂಗಳೂರು ಈಸ್ ಎ ಸಿಲಿಕಾನ್ ಸಿಟಿ ಏನು ಬಳಸ್ಬೋದಲ್ಲಿ? ಬೆಂಗಳೂರು ಈಸ್ ಎ ಸಿಲಿಕಾನ್ ಸಿಟಿ ಆದಮೇಲೆ ಫುಲ್ ಸ್ಟಾಪ್ ಹಾಕಬೇಕಾಗತ್ತೆ. ಹಾಗಾಗಿ ನೀವು ಆಪ್ಷನ್ ಎ ಅನ್ನು ಆಯ್ಕೆ ಮಾಡಬೇಕಾಗತ್ತೆ, ಫುಲ್ ಸ್ಟಾಪ್. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ 38ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ದೇ ಆರ್ ಗೋಯಿಂಗ್ ಟು ಮೈಸೂರ್ ಟುಮಾರೋ. ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಅಬೋವ್ ಸ್ಟೇಟ್ಮೆಂಟ್. ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂದ್ರೆ ಅವರು ಮೈಸೂರಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಪಾಸಿಟಿವ್ ಸೆನ್ಸ್ ಇದೆ. ಹೋಗ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹೋಗ್ಲಿಕ್ಕೆ ಅಂತೇಳಿ. ಸೊ ನೀವು ಇದನ್ನ ಕ್ವಶನ್ ಟ್ಯಾಗ್ ರೂಪದಲ್ಲಿ ಬರಿಬೇಕು ಅಂದ್ರೆ ಅದರ ನೆಗೆಟಿವ್ ಅನ್ನ ಬರಿಬೇಕಲ್ವಾ? ಸೊ ಅಂದ್ರೆ ಏನಂತ ಬರಿಬೇಕು? ಹೋಗ್ತಾ ಇದ್ದಾರೆ ಅಂದ್ರೆ ನಾಟ್ ಅಂತ ಹೇಳಿ ಬರ್ತಕ್ಕಂಥ ಪದವನ್ನ ಬಳಸಬೇಕಾಗತ್ತೆ. ಇದರ ಆಧಾರದ ಮೇಲೆ ಆರ್ ದೇ, ಹ್ಯಾವ್ ನಾಟ್ ದೇ, ಹ್ಯಾವ್ ದೇ, ಆರಂಟ್ ದೇ ಅಂತಿದೆ. ಕೊಟ್ಟ 4 ಆಪ್ಷನ್ಗಳಲ್ಲಿ ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅನ್ನೋದಕ್ಕೆ ನೀವು ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಆರ್ ನಾಟ್ ದೇ ಅಂದ್ರೆ ಆರಂಟ್ ದೇ ಅಂತಕ್ಕಂಥದ್ದನ್ನ ಬಳಸಬೇಕಾಗತ್ತೆ. ಸೊ ದಟ್ ಆಪ್ಷನ್ ಡಿ ಅನ್ನ ಉತ್ತರ ಅಂತೇಳಿ ಆಯ್ಕೆ ಮಾಡ್ತೀರಾ 38ನೇ ಪ್ರಶ್ನೆಗೆ. ಇನ್ನ 42ನೇ ಪ್ರಶ್ನೆ, ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಿದೆ. ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಕ್ಕಂಥದ್ರಲ್ಲಿ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೋವ್ ಸೆಂಟೆನ್ಸ್, ಇದರ ಪ್ಯಾಸಿವ್ ವಾಯ್ಸ್ ಅನ್ನ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ಲೇಯಿಂಗ್ ಫುಟ್ಬಾಲ್ ಅನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳೋದಾದ್ರೆ ಫುಟ್ಬಾಲ್ ಈಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಈಸ್ ಅಂತ ಬರುತ್ತೆ. ಪ್ಲೇಯಿಂಗ್ ಅಂತಿರೋದ್ರಿಂದ ಬೀಯಿಂಗ್ ಅನ್ನೋ ಪದವನ್ನ ಬಳಕೆ ಮಾಡ್ತೀವಿ. ಸೊ ಆಗ ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್ ಅಂತ, ಹಿ ಅಂತಿರೋದ್ರಿಂದ ನೀವು ಇಲ್ಲಿ ಹಿಮ್ ಅನ್ನೋ ಪದವನ್ನ ಬಳಸಬೇಕು. ಹಾಗಾಗಿ 42ನೇ ಅದಕ್ಕೆ ಪ್ಯಾಸಿವ್ ವಾಯ್ಸ್ ರೂಪದಲ್ಲಿ ಬರೆದ್ರೆ ಆಪ್ಷನ್ ಎ ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್ ಅನ್ನುವಂಥದ್ದು ಅರ್ಥ ಕೊಡುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ 42nd ಕ್ವಶನ್ಗೆ. ಓಕೆನಾ? ನೆಕ್ಸ್ಟ್ 39th ಕ್ವಶನ್, ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ ಅನ್ನ ನೋಡಬೇಕು. ಏನು ಬಾರ್ಬರಿಸಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬಾರ್ಬರಿಸಮ್ ಇನ್ನ ಕರೆಕ್ಟ್ ಸ್ಪೆಲ್ಲಿಂಗು BARBARISM. ಸೊ ದಟ್ ಬಾರ್ಬರಿಸಮ್ಗೆ ಆಪ್ಷನ್ ಎ ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 40th ಕ್ವಶನ್, ಕೌ ಅಂಡ್ ಕಾಫ್ ಡ್ಯಾಶ್ ದ ಸಿಂಬಲ್ ಆಫ್ ಎ ರೈಸ್ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೌ ಅಂಡ್ ಕಾಫ್ ಅಂತಕ್ಕಂಥದ್ದು ರೈಸ್ ಬ್ರ್ಯಾಂಡಿನ ಯಾವ ಸಿಂಬಲ್ಲು? ದ ಕರೆಕ್ಟ್ ಆಕ್ಸಿಲರಿ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಬಳಸ್ತೀರಾ? ವರ್, ಹ್ಯಾವ್, ಆರ್, ಈಸ್ ಅನ್ನೋ ಪದಗಳಲ್ಲಿ ಯಾವ ಒಂದು ಆಕ್ಸಿಲರಿ ವರ್ಬ್ ಅನ್ನ ಬಳಕೆ ಮಾಡಬೇಕು? ಇಲ್ಲಿ ಕೌ ಅಂಡ್ ಕಾಫ್ ಅಂತಕ್ಕಂಥದ್ದು ಈಸ್ ದ ಸಿಂಬಲ್ ಆಫ್ ರೈಸ್ ಬ್ರ್ಯಾಂಡ್. ರೈಸ್ ಬ್ರ್ಯಾಂಡಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಆ ರೈಸ್ ಬ್ರ್ಯಾಂಡಿನ ಸಿಂಬಲ್ಲೇ ಕೌ ಅಂಡ್ ಕಾಫ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಅಲ್ಲಿ ನೀವು ಬಳಸಿರುವ ಆಕ್ಸಿಲರಿ ವರ್ಬು ಎ. ಹಾಗಾಗಿ 40ನೇ ಕ್ವಶನ್ಗೆ ಆಪ್ಷನ್ ಡಿ ಉತ್ತರ ಆಗತ್ತೆ. ಇನ್ನು 43ನೇ ಕ್ವಶನ್ ಪಕ್ಕದಲ್ಲಿ ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ಗಿವನ್ ವರ್ಡ್ಸ್. ಡಿಕ್ಷನರಿ ಆರ್ಡರ್ನ ಪ್ರಕಾರ ಬರಿಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ? ಕ್ರೋನು, ಕೋಮು, ಕ್ಯಾಮಲ್ಲು ಮತ್ತೆ ಕಾಂಕಮ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಡಿಕ್ಷನರಿಯನ್ನ ಬಳಕೆ ಮಾಡಿ ಬರೆಯೋದಾದ್ರೆ, ಇವುಗಳನ್ನು ಆರ್ಡರ್ ಆಗಿ ಬರೆಯೋದಾದ್ರೆ ನೀವು ಹೇಳ್ತಿರಲ್ಲ, ಎ ಇದ್ರೆ ಫಸ್ಟ್ ಬರಿಬೇಕು, ನಂತರದಲ್ಲಿ ಬಿಗೆ, ನಂತರದಲ್ಲಿ ಸಿಗೆ, ಈ ರೀತಿ ಇದರ ಆಧಾರದ ಮೇಲೆ ಕೊಟ್ಟ 4 ಪದಗಳನ್ನು ಆರ್ಡರ್ ಅಲ್ಲಿ ಬರೆದ್ರಿ ಅಂತ ಹೇಳಿದ್ರೆ 43ನೇ ಪ್ರಶ್ನೆಗೆ ನೀವು ಆಪ್ಷನ್ ಡಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ. ಕ್ಯಾಮಲ್, ಕೋಮ್, ಕನ್ಸರ್ನ್, ಆಮೇಲೆ ಇನ್ನೊಂದು ಕ್ರೇನ್ ಅಂತ ಹೇಳಿ ಬರಿಬೇಕಾಗತ್ತೆ ಆರ್ಡರ್ ಆಗಿ. ಸೊ ದಟ್ 43ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 44ನೇ ಪ್ರಶ್ನೆ ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ದ ಪೀಪಲ್ ಮೇಕ್ಸ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ನೆಗೋಷಿಯೇಷನ್ ಆಫ್ ದೇರ್ ಪ್ರಾಪರ್ಟೀಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ಬ್ಲ್ಯಾಂಕ್ ಅಲ್ಲಿ ಕರೆಕ್ಟ್ ವರ್ಡ್ ಅನ್ನ ಬಳಸ್ಬೇಕು. ಏನು? ದ ಪೀಪಲ್ ಮೇಕ್ಸ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ನೆಗೋಷಿಯೇಷನ್ ಆಫ್ ದೇರ್ ಪ್ರಾಪರ್ಟೀಸ್ ಅಂತ ಇದೆ. ಅಂದರೆ ಕರೆಕ್ಟಾಗಿ ಅರ್ಥ ಕೊಡುವಂತಹ ರೀತಿಯಲ್ಲಿ ನೀವು ಇಲ್ಲಿ ಅಗ್ರಿಮೆಂಟ್ ಅಂತ ಬಳಸ್ತೀರಾ, ಅಗ್ರೀಯಿಂಗ್ ಅಂತೀರಾ, ಅಗ್ರಿ ಅಂತೀರಾ, ಅಗ್ರೀಡ್ ಅಂತ ಪದ ಬಳಸ್ತೀರಾ. ವೆರಿ ಸಿಂಪಲ್. ಇಲ್ಲಿ ಪೀಪಲ್ ಏನು ಮಾಡ್ತಾರೆ? ಸಾಮಾನ್ಯವಾಗಿ ನೆಗೋಷಿಯೇಷನ್ ಆಫ್ ದೇರ್ ಪ್ರಾಪರ್ಟೀಸ್ಗೋಸ್ಕರ ಏನು ಮಾಡ್ತಾರೆ?
ಅಗ್ರಿಮೆಂಟನ್ನು ಮಾಡಿಸ್ತಾರೆ. ಅದನ್ನೇ ನಾವಿಲ್ಲಿ ಆಪ್ಷನ್ ಎ ಅಗ್ರಿಮೆಂಟ್ ಅನ್ನುವ ಪದವನ್ನು ಬಳಕೆ ಮಾಡಬೇಕಾಗತ್ತೆ 44ನೇ ಪ್ರಶ್ನೆಗೆ. ಇನ್ನು 47ನೇ ಪ್ರಶ್ನೆ, ಎವರಿ ಸ್ಟೂಡೆಂಟ್ ಶುಡ್ ವೇಕ್ ಅಪ್ ಡ್ಯಾಶ್ 5 o'clock ಡ್ಯಾಶ್ ದ ಮಾರ್ನಿಂಗ್ ಅಂತೇಳಿ. ಅಲ್ಲಿ ನೀವು ಇಲ್ಲೂ ಕೂಡ ಏನು ಮಾಡಬೇಕಂದ್ರೆ ಸ್ಯೂಟೇಬಲ್ ಪ್ರಿಪೋಸಿಷನನ್ನು ಬಳಸಬೇಕು 2 ಡ್ಯಾಶ್ ಇರೋ ಜಾಗದಲ್ಲಿ. ಏನು ಪ್ರಿಪೋಸಿಷನನ್ನು ಬಳಸ್ತೀರಿ ಅಂತ ಹೇಳಿದ್ರೆ, ಟೈಮ್ ಕೊಟ್ಟಿರೋದ್ರಿಂದಾಗಿ ಮೊದಲು ಆ್ಯಕ್ಟ್ ಅಂತ ಪದವನ್ನು ಬಳಸಬೇಕು. ಅದಾದ ನಂತರದಲ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಿದ್ರೆ ಸರಿ ಆಗುತ್ತೆ. ಈಗ ಅದ್ರ ಪ್ರಕಾರ ಆ್ಯಕ್ಟ್ ಮೊದಲನೇ ಡ್ಯಾಶಲ್ಲಿ, ಇನ್ 2ರಲ್ಲಿ. ಹಾಗಾಗಿ ನೀವು ಆಪ್ಷನ್ ಡಿ ಅನ್ನು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ 47ನೇ ಪ್ರಶ್ನೆಗೆ. ನೆಕ್ಸ್ಟ್ 45ನೇ ಕ್ವಶನ್ ಏನು ಹೇಳ್ತಾ ಇದೆ, ಕ್ವಶನ್ ನೋಡ್ಕೊಳ್ಳಿ ಏನು ಹೇಳುತ್ತೆ. ದ ರೆಡ್ ಕಲರ್ ಈಸ್ ವೆರಿ ಅಟ್ರಾಕ್ಟಿವ್ ಡ್ಯಾಶ್ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ವೆರಿ ಡೇಂಜರಸ್. ರೆಡ್ ಕಲರ್ ಅಂತ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಲಿಂಕಿಂಗ್ ವರ್ಡನ್ನು ಬಳಸಬೇಕು. ಆ್ಯಂಡ್ ಬಳಸ್ತೀರಾ, ದೋ ಬಳಸ್ತೀರಾ, ಬಟ್ ಬಳಸ್ತೀರಾ, ಸೋ ಬಳಸ್ತೀರಾ, ಏನು ಬಳಸ್ತೀರಿ ನೋಡಿ. ಇಲ್ಲಿ ರೆಡ್ ಕಲರು ವೆರಿ ಅಟ್ರಾಕ್ಟಿವ್ ಅಂತ ನಮಗೆ ಗೊತ್ತು. ಆದರೆ ಪೀಪಲ್ ಏನಂತ ತಿಳ್ಕೊಂಡಿದ್ದಾರೆ, ಇಟ್ ಈಸ್ ವೆರಿ ಡೇಂಜರಸ್ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಅಲ್ಲಿಗೆ ಆದರೆ ಅನ್ನೋ ಪದ ಬಳಸ್ಬೇಕಲ್ವ ನೀವಲ್ಲಿ. ಆದರೆ ಅನ್ನೋ ಪದ ಬಳಸ್ಬೇಕಂದ್ರೆ ಆಪ್ಷನ್ ಸಿ ಬಟ್ ಅಂತಿದೆ. ಸೊ ದಟ್ ಆಪ್ಷನ್ ಸಿ ನಲ್ಲಿರುವ ಬಟ್ ಅನ್ನುವ ಆನ್ಸರ್ನ ನೀವಲ್ಲಿ ಬರೀತೀರಾ 45ನೇ ಪ್ರಶ್ನೆಗೆ. ಇನ್ನು 48ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಚೂಸ್ ದ ರೈಟ್ ವರ್ಡ್ ದಟ್ ಕೊಲೋಕೇಟ್ಸ್ ವಿತ್ ದ ವರ್ಡ್ ಟೇಬಲ್ ಈಸ್ ಅಂತ ಕೊಟ್ಟಿದೆ. ಟೇಬಲ್ ಅನ್ನೋ ವರ್ಡ್ ಅಲ್ಲಿ ಕೋಲೊಕೇಟ್ ಆಗಿರುವಂತಹ ವರ್ಡ್ ಯಾವುದಪ್ಪ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ? ರೈಟ್ ವರ್ಡ್ ದಟ್ ಕೋಲೊಕೇಟ್ ಆಗಿರುವಂಥ ವರ್ಡ್ ಟೇಬಲ್ನಲ್ಲಿ ಕೋಲೊಕೇಟ್ ಆಗಿರುವ ವರ್ಡ್ ಯಾವುದು? ಸಾಲ್ಟ್. ಹಾಗಾಗಿ ಆಪ್ಷನ್ ಬಿ ಅನ್ನು ನೀವು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಸೊ 49ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಶೀಲಾ ಗೋಸ್ ಟು ಎ ಶಾಪ್ ಟು ಬೈ ಗ್ರೋಸರೀಸ್ ಅಂತ ಕೊಟ್ಟಿದ್ದಾರೆ. ಏನರ್ಥ ಇದು ಅಂತ ಹೇಳಿದ್ರೆ, ಅಂಡರ್ಲೈನ್ಡ್ ವರ್ಡ್ ಬುಯ್ ಅಂತ ಪದ ಕೊಟ್ಟಿದ್ದಾರಲ್ವಾ, ಅದರ ಆ ವರ್ಡ್ ಅನ್ನ ಏನಂತ ಕರಿತೀರಿ? ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸು, ಮತ್ತೆ ಇನ್ನೊಂದು ಇನ್ಫೈನೈಟಿವ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಬುಯ್ ಅನ್ನೋ ಪದವನ್ನ ಇನ್ಫೈನೈಟಿವ್ ವರ್ಬ್ ಅಂತ ಹೇಳ್ಬೋದು. ಹಾಗಾಗಿ ನಾವು ಇನ್ಫೈನೈಟಿವ್ ಅನ್ನೋದು 49ಕ್ಕೆ ಆಪ್ಷನ್ ಡಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗಿದ್ರೆ 46ನೇ ಪ್ರಶ್ನೆ, ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತ ಕೊಟ್ಟಿದ್ದಾರೆ. ಏನದು? ಅಲ್ಲಿ ಏನು ಫಿಗರ್ ಆಫ್ ಸ್ಪೀಚ್ ಇದೆ ಅಂದರೆ, ಈ ಹೇಳ್ತೀವಲ್ಲ ನಾವು ಸಮಾಸಗಳಿಗೆ ಸಂಬಂಧಪಟ್ಟ ಹಾಗೆ ಅಲಂಕಾರ ಅಂತ ಹೇಳ್ತೀವಲ್ವಾ, ಆ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದು? ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್. ಯುದ್ಧದಲ್ಲಿ ರಾಜ ಜಯಸಿಂಹನೇ ಒಂದು ರೀತಿಯಲ್ಲಿ ಟೈಗರ್ ಇದ್ದ ಹಾಗೆ ಅನ್ನೋದನ್ನು ಕೊಡುತ್ತೆ. ಅಂದರೆ ಅಲ್ಲಿಗೆ ಯಾವುದು ಕೆಳಗೆ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಮೆಟಾಫಾರ್ ಅಂತ ಹೇಳಿ ನಾವು ಹೇಳ್ಬೋದು. ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್ ಅಂತಂದ್ರೆ. ಹಾಗಾಗಿ 46ನೇ ಪ್ರಶ್ನೆಗೆ ನೀವು ಆಪ್ಷನ್ ಬಿ ಅನ್ನೋ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 50ನೇದು ಕೊನೆಯ ಪ್ರಶ್ನೆ ಬಂದ್ಬಿಟ್ಟು, ಬ್ರೀಸ್ ಮೀನ್ಸ್. ಬ್ರೀಸ್ ಅಂದ್ರೆ ಏನು? ಸೊ ನೋಡಿ, ಬ್ರೀಸ್ ಅಂದ್ರೆ ವೆರಿ ಸಿಂಪಲ್ಲು, ಇದು ಒಂದು ಜೆಂಟಲ್ ವಿಂಡ್. ಸೊ ಹಾಗಾಗಿ ಬ್ರೀಸ್ ಮೀನ್ಸ್ ಎ ಜೆಂಟಲ್ ವಿಂಡ್ ಅಂತ ಹೇಳಿ ಸುಲಭವಾಗಿ ಹೇಳ್ಬೋದು. ಆಪ್ಷನ್ ಸಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ 2017ರ GPSTR ಕ್ವಶನ್ ಪೇಪರ್ನ ಪೇಪರ್ 1ರಲ್ಲಿ ಕನ್ನಡ ಮತ್ತು ಇಂಗ್ಲಿಷಿಗೆ ಸಂಬಂಧಪಟ್ಟಂತ 50 ಪ್ರಶ್ನೆಗಳಿಗೆ, ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಚೂಸ್ ಮಾಡೋದು ಅನ್ನೋದನ್ನು ವಿಶ್ಲೇಷಣೆಯ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದರ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಗೆ ಸೇರ್ಕೊಳ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.